ರೌಡಿ ಶೀಟರ್ ಬಿಕ್ಲು ಶಿವ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈ ಕೊಲೆ ಪ್ರಕರಣದಲ್ಲಿ ಪೊಲೀಸರ ಸಹಕಾರ ಇತ್ತ ಅನ್ನುವಂತ ಪ್ರಶ್ನೆಗಳು ಆ ರೀತಿಯ ಶಂಕೆ ಈಗ ವ್ಯಕ್ತವಾಗ್ತಾ ಇದೆ. ಇದರ ಬಗ್ಗೆ ಗೃಹ ಸಚಿವರಾಗಿರುವಂತಹ ಡಾಕ್ಟರ್ ಜಿ ಪರಮೇಶ್ವರ್ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಹಲಸೂರು ರೌಡಿ ಶೀಟರ್ ಬಿಕ್ಲು ಶಿವ ಕೊಲೆ ಪ್ರಕರಣ ಇದೆ. ಬಿಕ್ಲು ಹತ್ಯೆಯಲ್ಲಿ ಪೊಲೀಸರ ಲಿಂಕ್ ಇರೋದು ಡೌಟ್ ಅಂತ ಹೇಳಲಾಗ್ತಾ ಇದೆ. ಬೆಂಗಳೂರಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಈ ರೀತಿಯಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಈ ಹಂತದಲ್ಲಿ ಯಾವುದನ್ನ ಊಹೆ ಮಾಡಲು ಕೂಡ ಸಾಧ್ಯವಿಲ್ಲ. ಯಾರೇ ಆಗಿರಲಿ ತನಿಖೆ ಆದ ಬಳಿಕ ಸತ್ಯ ಬಯಲಾಗತ್ತೆ. ತನಿಖೆಯ ನಂತರ ಮಾತ್ರ ಕ್ರಮ ಆಗತ್ತೆ ಅಂತ ಗೃಹ ಸಚಿವರು ಈ ರೀತಿಯಾಗಿ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಭೀಕರ ಮರ್ಡರ್ ಆಗತ್ತೆ. ಕುರಿನ ಹಿಂಗೆ ಕಡಿತಾರಲ್ಲ ಆ ರೀತಿ ಕಡಿದು ಕೊಲೆ ಮಾಡಿರುವಂಥ ಪ್ರಕರಣ ಇದೆ. ಆರಂಭದಲ್ಲಿ ಶಾಸಕರ ಹೆಸರು ಕೇಳಿ ಬಂತು. ಈಗ ಈ ಕೊಲೆ ಪ್ರಕರಣದಲ್ಲಿ ಪೊಲೀಸರ ಸಹಕಾರ ಇತ್ತ ಅನ್ನುವಂಥ ಪ್ರಶ್ನೆ ಆಗ್ತಾ ಇದೆ. ಈ ಕೊಲೆ ಆಗಿರೋದು ಆಸ್ತಿಯ ವಿಚಾರವಾಗಿ ಅಂತಲೂ ಕೂಡ ಹೇಳಲಾಗ್ತಾ ಇದೆ. ಆಮೇಲೆ ಈ ರೌಡಿ ಶೀಟರ್ ಬಿಕ್ಲು ಶಿವ ಕೊಲೆ ಏನಾಗಿದೆ ಅಲ್ಲ, ಮತ್ತು ಈ ಜಗ್ಗ ಅನ್ನುವಂಥ ರೌಡಿ ಶೀಟರ್ ಇದರಲ್ಲಿ ಇಬ್ಬರು ಕೂಡ ಆರಂಭದಲ್ಲಿ ಸ್ನೇಹಿತರಿದ್ದರು. ಜಮೀನಿನ ವಿಚಾರವಾಗಿ ಇಬ್ಬರು ಕೂಡ ಗುದ್ದಾಡ್ಕೊಂಡ್ರು, ಅಲ್ಲಿಂದ ದೂರ ಆದರು ಅಂಥೇಳಿ ಈ ರೀತಿಯ ಬೇರೆ ಬೇರೆ ರೀತಿಯ ಚರ್ಚೆಗಳು ಆಗ್ತಾ ಇದೆ. ತನಿಖೆ ಆಗಬೇಕಾಗತ್ತೆ. ತನಿಖೆ ಆದ ನಂತರ ಗೊತ್ತಾಗುತ್ತೆ ಏನು ಎತ್ತ ಯಾಕೆ ಈ ರೀತಿಯಾಗಿ ಕೊಲೆ ಆಯಿತು ಅಂಥೇಳಿ. ಬಟ್ ಗೃಹ ಸಚಿವರು ಹೇಳ್ತಾ ಇರುವಂಥದ್ದು ಈ ಸಂದರ್ಭದಲ್ಲಿ ಏನು ಹೇಳಲಿಕ್ಕೆ ಆಗೋದಿಲ್ಲ. ತನಿಖೆ ಆಗ್ತಾ ಇದೆ. ತನಿಖೆ ಆದ ಬಳಿಕ ಸತ್ಯತೆ ಹೊರಗಡೆ ಬರುತ್ತೆ ಅಂತ. ಬೆಂಗಳೂರಿನಲ್ಲಿ ಮತ್ತು ರಾಜ್ಯದ ಅನೇಕ ಕಡೆ ಬಾಂಬ್ ಇಟ್ಟಿದ್ದೇವೆ ಅಂತ ಹೇಳಿ ರೆಕಾರ್ಡ್ ಮಾಡ್ಕೊಳ್ತಾರೆ. ಯಾಕೆಂದರೆ ಅವರು ಕನ್ಫ್ಯೂಷನ್ ಇದೆ. ಅವರು ಕಂಪ್ಲೇಂಟ್ ಕೊಟ್ಟವರು ಇಲ್ಲ ಅವ್ರನ್ನ ಹೆಸರು ಸೇರಿಸಲೇಬೇಕು ಅಂತ ಒತ್ತಾಯ ಮಾಡಿ ಅವರು ಇನ್ವಾಲ್ವ್ ಆಗಿದ್ದಾರೆ ಅಂತ ಹೇಳಿದ ಮೇಲೆ ಅವ್ರ ಹೆಸರನ್ನು ಕೂಡ ಸೇರಿಸಿದ್ದಾರೆ. ಈಗ ಹೊಸದಾಗಿ ಅವರು ಇಲ್ಲ ಅವರೇನು ಇನ್ವಾಲ್ವ್ ಆಗಿಲ್ಲ, ಅವ್ರ ಹೆಸರು ಸೇರಿಸ್ಬೇಡಿ ಅಂತ ಅವರೇ ಹೇಳಿದ್ದಾರೆ ಅಂತ ಕೇಳಿದೆ. ಹಾಗಾಗಿ ಅದಕ್ಕೆ ನಾವು ಏನೇ ಇರಲಿ ಅವರು ಒಂದು ಸಾರಿ ಕೊಟ್ಟ ಮೇಲೆ ಅವ್ರನ್ನ ಕರಿಬೇಕು ಅಂತೇಳಿ ಅವರು ಪ್ರೊಸೀಜರ್ ಪ್ರಕಾರ ಮಾಡ್ತಾ ಇದ್ದಾರೆ. ಸರ್, ಇದು ನಿಮ್ಮ ರಾಜ್ಯ ಕಾಂಗ್ರೆಸ್ ಸರ್ಕಾರದ ಮೇಲೆ ಆರೋಪವನ್ನು BJP ನಾಯಕರು ಮಾಡ್ತಿದ್ದಾರೆ. ದುರುದ್ದೇಶದಿಂದ ಷಡ್ಯಂತ್ರದಿಂದ ಬಸವರಾಜ್ ಅವರಿಗೆ ಇಂತಹ ಪ್ರಕರಣದಲ್ಲಿ ಸಿಲುಕಿಸಲಾಗ್ತಿದೆ ಅಂತ. ಸರ್ ನೋಡಿ, BJPಯವರು ಇದೇನು ಹೊಸದೇನಲ್ಲ. ಯಾವುದಾದ್ರೂ ಇಂಥ ಘಟನೆಗಳಾದಾಗ ಸ್ವಾಭಾವಿಕವಾಗಿ ಕಾಂಗ್ರೆಸ್ನವ್ರನ್ನ ದೂಷಣೆ ಮಾಡ್ತಾರೆ. ಆದರೆ ಕಾನೂನಿನ ಚೌಕಟ್ಟಿನಲ್ಲಿ ಏನು ಕೆಲಸ ಮಾಡಬೇಕು ಅದನ್ನು ಪೊಲೀಸ್ ಇಲಾಖೆ ಮಾಡುತ್ತೆ. ಕಾಂಗ್ರೆಸ್ ಆಗಲಿ BJP ಆಗಲಿ ಒಬ್ಬೊಬ್ಬರು ಇದ್ದಾಗ ಒಂದೊಂದು ಥರ ಮಾಡೋದಿಲ್ಲ ಅವರು. ಹಾಗಾಗಿ ಅವರು ಆ ಕೆಲಸ ಅವ್ರು ಮಾಡ್ತಾ ಇದ್ದಾರೆ. ಭಾರತೀನಗರ ಮತ್ತು ಹೆಣ್ಣೂರು ಇಬ್ಬರು ಪಾತ್ರ ಕೂಡ ಈ ಕೊನೆಯಲ್ಲಿ ಇದೆ ಎಲ್ಲ ಇನ್ವೆಸ್ಟಿಗೇಷನಲ್ಲಿ ಬರುತ್ತಲ್ಲ. ನಾವು ಯಾವುದನ್ನು ಕೂಡ ಸ್ಪೆಕ್ಯುಲೇಟ್ ಮಾಡೋದಕ್ಕೆ ಹೋಗೋದಿಲ್ಲ. ನಾವು ಅವರು ಏನಾದರೂ ಅವರು ಯಾರ್ಯಾರು ಇನ್ವಾಲ್ವ್ ಆಗಿದ್ದಾರೆ ಎಲ್ಲ ಇನ್ವೆಸ್ಟಿಗೇಷನಲ್ಲಿ ಬರುತ್ತೆ. ಅವ್ರು ಯಾರಾದರೂ ಇರಲಿ, ಅಧಿಕಾರಿಗಳಿರಲಿ ಅಥವಾ ಬೇರೆ ಯಾರೇ ಇರಲಿ. ಯಾಕಂದರೆ ಈಗ ಹತ್ಯೆ ಆಗಿರೋನು 3 ಸಾರಿ ಕಂಪ್ಲೇಂಟ್ ಕೊಟ್ಟರು ಕೂಡ